ಜಗಳ ಬಡಿಸಿದ ಯುವಕನ ಮೇಲೇನೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ. ಗುಂಪು ಕಟ್ಟಿಕೊಂಡು ಬಂದು ಅನ್ಯಕೋಮಿನ ಯುವಕರು ದಾಂಧಲೆ ನಡೆಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿ ನಡೆದಿರುವಂತಹ ಗಲಾಟೆ ಇದು. ನಿನ್ನೆ ಅಪಘಾತದ ವಿಚಾರವಾಗಿ ಯುವಕರು ಗಲಾಟೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಈ ವೇಳೆ ಗಲಾಟೆ ಬಿಡಿಸಿ ಬುದ್ಧಿ ಹೇಳೋ ಕೆಲಸವನ್ನ ವಿಜಯ್ ಅನ್ನೋರು ಮಾಡ್ತಾರೆ. ಇದೇ ಕೋಪದಲ್ಲಿ ಅಂಗಡಿಗೆ ನುಗ್ಗಿ ವಿಜಯ್ ಮೇಲೆ ಯುವಕರು ಥಳಿಸಿದ್ದಾರಂತೆ. 12 ಜನ ಯುವಕರ ಮೇಲೆ ಸದ್ಯಕ್ಕೆ ಎಫ್ಐಆರ್ ಆಗಿದ್ರೆ 4ರನ್ನ ಬಂಧಿಸೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜಗಳ ಬಿಡಿಸೋಕೆ ಹೋದಂತಹ ಯುವಕನಿಗೆ ಇದು ಕಂಟಕವಾಗಿದೆ, ಕಾಸ್ಟ್ಲಿ ಆಗಿದೆ ಜಗಳ ಅನ್ನೋದು ತಿಳಿದು ಬರ್ತಾ ಇದೆ. ಇಬ್ಬರ ಜಗಳದಲ್ಲಿ ಬಡವಾಗಿದ್ದು ಮಾತ್ರ ಈ ವಿಜಯ್ ಅನ್ನುವಂತಹ ವ್ಯಕ್ತಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್. ಜಗಳ ಬಿಡಿಸಿದ್ದಕ್ಕೆ ಇಷ್ಟೊಂದು ರೋಷಾವೇಶ ಅಂತ ಹೇಳಿದ್ರೆ ನಿಜಕ್ಕೂ ಆಘಾತಕಾರಿ ಇದು. ಸೊ ಉಳಿದಂತವರಿಗೆ ಬಲೆ ಬೀಸೋ ಕೆಲಸವನ್ನ ಪೊಲೀಸರು ಹೇಗೆ ಮಾಡಿದ್ದಾರೆ? ಕ್ಲೂ ಆಲ್ರೆಡಿ ಸಿಕ್ಕಿದೆಯಾ? ಜೊತೆಗೆ ಹಲ್ಲೆಗೆ ಒಳಗಾದವರ ಸ್ಥಿತಿ ಹೇಗಿದೆ? ಖಂಡಿತವಾಗಿ ಮಮತಾ, ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ರೀತಿಯ ಈ ರೀತಿಯ ಪ್ರಕರಣಗಳು ಪದೇ ಪದೇ ಆಗ್ತಿರುವಂಥದ್ದು. ಹೀಗಾಗಿ ಈ ಒಂದು CCTV ದೃಶ್ಯದಲ್ಲಿ ಏನು ಸರಿಯಾಗಿದೆ ಅಂದ್ರೆ ಗುಂಪು ಕಟ್ಕೊಂಡು ಬಂದು ಏನೋ ಒಂದು ಹಲ್ಲೆ ಮಾಡಿರುವಂಥದ್ದು ಒಂದು ಹಿಂದೂ ಯುವಕರ ಮೇಲೆ ಒಂದು ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ ಜನರು ಒಂದು ರೀತಿಯ ಬೆಚ್ಚಿ ಬಿದ್ದಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಪ್ರಕರಣ ಏನಂದ್ರೆ ಒಂದು ರೀತಿಯ ಏನು ನಿನ್ನೆ ಒಂದು ವಯೋವೃದ್ಧರಿಗೆ ಒಂದು ಅಪಘಾತ ಆಗಿರ್ತದೆ. ಆ ಸಂದರ್ಭದಲ್ಲಿ ಅನ್ಯ ಕೋಮಿನ ಜನರು ಮತ್ತೆ ಈ ಒಂದು ವೃದ್ಧನ ನಡುವೆ ಜಗಳ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಏನು ವಿಜಯ್ ಎಂಬ ಒಂದು ಯುವಕ ಇದ್ದಾನೆ, ಆ ಒಂದು ಬಿಡಿಸಿ ಒಂದು ರೀತಿಯ ಗಲಾಟೆಯನ್ನು ತಿಳಿಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಅನ್ಯ ಕೋಮಿನ ಜನರು ಏನಿದ್ದಾರೆ, ಆ ಒಂದು ಪ್ರಕರಣ ಮುಗಿದಾದ ಬಳಿಕ ಏನೋ ಒಂದು ಅಮೆಜಾನ್ ಒಂದು ಡೆಲಿವರಿ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಒಂದು 12ಕ್ಕೂ ಹೆಚ್ಚು ಜನರ ಗುಂಪು ಒಂದು ನುಗ್ಗಿ ಒಂದು ರೀತಿಯ ಹಲ್ಲೆ ಮಾಡಿರುವಂಥದ್ದು. ಒಂದು CC ಕ್ಯಾಮರಾದಲ್ಲಿ ಆ ಒಂದು ದೃಶ್ಯಗಳು ಸರಿಯಾಗಿರುವಂಥದ್ದು. ಒಂದು ರೀತಿಯ ಭಯಾನಕ ದೃಶ್ಯ ಅಂತ ಹೇಳ್ಬೋದು. ಒಂದು ಗುಂಪು ಕಟ್ಟಿಕೊಂಡು ಬಂದು ಒಂದು ರೀತಿಯ ಕಚೇರಿಯಲ್ಲಿ ಒಂದು ಏಕಾಏಕಿ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡ್ತಿರುವಂಥದ್ದು. ಹೀಗಾಗಿ ಒಂದು ರೀತಿ ಆ ಒಂದು ಹಲ್ಲೆಯನ್ನು ಒಂದಂತ ಒಂದು ಗಂಭೀರವಾದಂಥ ಹಲ್ಲೆ ಆದಂಥ ಯುವಕ ಒಂದು ರೀತಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿರುವಂಥದ್ದು. ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ 12 ಜನರ ವಿರುದ್ಧ ಒಂದು FIR ಆಗಿರುವಂಥದ್ದು. ಜೊತೆಗೆ 4 ಜನ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂಥದ್ದು. ಈಗಾಗಲೇ SP ಅವರು ಸ್ಪಷ್ಟನೆ ಕೊಟ್ಟಿರೋದು 4 ಜನ ಬಂಧನ ಮಾಡಿದ್ವಿ. ಇನ್ನು ಉಳಿದಂತವ್ರನ್ನ ಏನೋ ಒಂದು ಶೋಧ ಕಾರ್ಯ ಮುಂದಿರುವಂಥದ್ದು. ಅವ್ರನ್ನು ಕೂಡ ಆದಷ್ಟು ಶೀಘ್ರ ಬಂಧಿಸ್ತೀವಿ ಅನ್ನುವಂಥದ್ದು ಏನೋ ಹೇಳ್ತಿರುವಂಥದ್ದು SP ಅವರು. ಮಮತಾ, ಆಲ್ ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.